ಮಿತ್ರರೇ, ನಾವು ಸಂಗಾತಿ ಗಿಡವಾಗಿ ಅಗಸೆ, ಚೊಗಚೆ, ಸೆಡೆ ಅಂತ ಕರೀತೀವಿ. ಇದಕ್ಕೆ ಮೂರು ಹೆಸರಿದೆ ಇದಕ್ಕೆ: ಅಗಸೆ, ಚೊಗಚೆ ಅಥವಾ ಸೆಡೆ ಗಿಡ ಅಂತ ಕರೀತಾರೆ ಮಧುಗಿರಿ ಭಾಗದಲ್ಲಿ, ತುಮಕೂರು ಮಧುಗಿರಿ ಭಾಗದಲ್ಲಿ. ಇದು ಇಂಗ್ಲೀಷ್ ಇದಕ್ಕೆ ಸಸ್ಪೇನಿಯಾ ಗ್ರ್ಯಾಂಡಿಫ್ಲೋರಾ ಅಂತೀವಿ. ಇದನ್ನು ನಾವು ಇಲ್ಲಿ ವಾಜರಳ್ಳಿ ಮಂಜಣ್ಣವ್ರ ತೋಟದಲ್ಲಿ, ಕನಕಪುರ ರೋಡು, ಸೋಮನಹಳ್ಳಿ ಫಾರಮ್, ಇಲ್ಲಿ ಹಾಕಿದ್ದೀವಿ. ಸೊ ಇಲ್ಲಿ ನೀವು ಗಮನಿಸ್ಬೋದು, ಇದು ಕಾಂಡ ನೋಡಿ ಎಷ್ಟು ದಪ್ಪಕ್ಕಾಗಿದೆ. ನಾವು ಇದನ್ನು ಬೀಜ ತಂದು ಸೆಪ್ಟೆಂಬರ್ 2025ರಲ್ಲಿ ಬೀಜ ತಂದು ಅಲ್ಲೊಂದು ನರ್ಸರಿ ರೈಸ್ಡ್ ಬೆಡ್ಡಲ್ಲಿ ಏರುಮಡಿ ಪರಿಧಿಯಲ್ಲಿ ನಮ್ಮ ತೋಟ ನಮ್ಮ ನರ್ಸರಿ ಕಾನ್ಸೆಪ್ಟಲ್ಲಿ ಈ ಗಿಡಗಳನ್ನು ಬೆಳೆಸಿ ಅಲ್ಲಿ ಸುಮಾರು ಬೆಳೆದುಬಿಟ್ಟಿತ್ತು. ಒಂದು 40 ದಿವಸ ಆಗಿತ್ತು. ನಂತರ ಇದನ್ನು ಇಲ್ಲಿ ಟ್ರಾನ್ಸ್ಪ್ಲಾಂಟ್ ಮಾಡಿದ್ವಿ. ಸ್ವಲ್ಪ ಆಳವಾಗಿ ಗುಂಡಿ ತೆಗೆದು ಹಾಕಿದ್ವಿ, ಯಾಕಂದರೆ ಅಲ್ಲಿ ಬೆಳೆದುಬಿಟ್ಟಿತ್ತು ಜಾಸ್ತಿ ಇಲ್ಲ. ಇದು ನಾವು ನವೆಂಬರ್ನಲ್ಲಿ ಟ್ರಾನ್ಸ್ಪ್ಲಾಂಟ್ ಮಾಡಿರೋದು, ನವೆಂಬರ್ ಡಿಸೆಂಬರ್ನಲ್ಲಿ. ಹೆಚ್ಚು ಕಮ್ಮಿ 8-9 ತಿಂಗಳು, 9 ತಿಂಗಳಲ್ಲಿ ಕಾಂಡ ಎಷ್ಟು ಚೆನ್ನಾಗಿ ಬಂದಿದೆ. ಆಮೇಲೆ ರೆಗ್ಯುಲರಾಗಿ ನಾವು ಅದನ್ನು ಪ್ರೂನಿಂಗ್ ಮಾಡ್ತಾ ಬಂದಿದ್ವಿ. ಈ ಥರ ಕತ್ತರಿಸ್ತಾ ಇದ್ದೀವಿ. ಇಲ್ಲೊಂದು ಕಡೆ ಫ್ಯಾನ್ ಔಟ್ ಆಗಿದೆ, ಕತ್ತರಿಸಿದ್ದಾರೆ. ಇಲ್ಲಿ ಫ್ಯಾನ್ ಔಟ್ ಆಗಿದೆ, ಇಲ್ಲೂ ಫ್ಯಾನ್ ಔಟ್ ಆಗಿದೆ. ಎಷ್ಟು ಕಡೆ ಫ್ಯಾನ್ ಔಟ್ಸ್ ಆಗಿದೆ. ಆ್ಯಂಡ್ ಇದನ್ನು ಹಂತ ಹಂತವಾಗಿ ರೆಗ್ಯುಲರಾಗಿ ಫ್ಯಾನ್ ಔಟ್ ಮಾಡ್ತಾ ಕತ್ತರಿಸ್ತಾ ಬರಬೇಕು. ಹಾಗೆ ಶುರುವಾಗುತ್ತೆ. ನಾವು ಯಾವಾಗಲೂ ಹೇಳ್ತಿರ್ತೀನಿ, ಅಗಸೆ, ನುಗ್ಗೆ, ಜಿರಿಸೀಡಿಯಾ ಇವೆಲ್ಲವನ್ನು ನಾವು ನಮ್ಮ ನೋಸ್ ಲೆವೆಲ್ಗೆ ಅಂತ, ಅಂದರೆ ಒಂದು ನಮ್ಮ ನೋಸ್ ಲೆವೆಲ್ಗೆ ಬರಬೇಕು. ಯಾಕಂದರೆ ಇದು ಮಾಡಿರೋದ್ರಿಂದ ಇಲ್ಲೇನು ಬ್ರಾಂಚ್ ಬರ್ತೀವಿ ನೋಡಿ, ಇದೆಲ್ಲ ಹೊಸ ಬ್ರಾಂಚ್ ಬರ್ತಿದೆಯಲ್ಲ, ಇದನ್ನು ನಾನು ನೆಕ್ಸ್ಟ್ ಪ್ರೋನಿಂಗ್ ಮಾಡ್ಕೊಳ್ಳೋಕೆ ಈಸಿ. ಮತ್ತು ನಾನು ಕೈ ಎತ್ಕೊಳ್ಳೋದು, ಸ್ಟೂಲ್ ಹಾಕ್ಕೊಳ್ಳೋದು, ನೆಗೆಯೋದೇನು ಬೇಕಿಲ್ಲ. ಹಾಗಾಗಿ ನೀವು ಯಾವುದೇ ಗಿಡಗಳನ್ನು ನೀವು ಬಯೋಮಾಸ್ ಪ್ಲಾಂಟ್ಸ್ ಅಂತೀವಲ್ಲ, ಸಾವಯವ ದ್ರವ್ಯಕ್ಕೆ ನಾವು ಬೆಳೆಸ್ತಕ್ಕಂಥ ಅಗಸೆ, ಜಿರಿಸೀಡಿಯಾ, ನುಗ್ಗೆ, ಈ 3 ಗಿಡಗಳನ್ನು ನೀವು ನಿಮ್ಮ ನೋಸ್ ಲೆವೆಲ್ಗೆ, ಅಂದರೆ ಭೂಮಿಯಿಂದ ಒಂದು 3 ಅಡಿ 4 ಅಡಿ ರೀತಿಯಲ್ಲಿ ಈ ಥರ ಪ್ರೋನಿಂಗ್ ಮಾಡ್ಕೊಂಬನ್ನಿ. ಅವಾಗ ಎಷ್ಟು ರೆಂಬೆ ಕೊಂಬೆಗಳು ಸೃಷ್ಟಿಯಾಗುತ್ತೆ. ಇದರಿಂದ ಈ ಅಗಸೆ ಗಿಡದ ಲೈಫ್ ಸ್ಪ್ಯಾನು ಜಾಸ್ತಿ ಆಗುತ್ತೆ. ನೋಡಿ, ಇಲ್ಲಿ ಕಾಂಡ ಲಂಬವಾಗಿ ಬಂದಿದೆ. ಎಷ್ಟಪ್ಪ ಕಾಂಡ ಇದೆಯೋ ಅಷ್ಟಪ್ಪ ಸ್ಟೆಮ್ ಇಲ್ಲ, ಯಾಕಂದರೆ ಇಲ್ಲಿ ಪ್ರತಿ ಹಂತದಲ್ಲೂ ಪ್ರೂನಿಂಗ್ ಆಗಿದೆ. ಇದು ಐಡಿಯಲ್ ವೇ. ಈ ಥರ ಮಾಡ್ಕೊಂಡಿದ್ರೆ ನೀವು, ಇಲ್ಲಾಂದರೆ ಈ ಕಾಂಡ ಏನಾದರೂ ಇಲ್ಲಿ ದಪ್ಪಾಗಿದೆಯಲ್ಲ, ಇದು ಈ 6 ಅಡಿಯಿಂದ ಇಷ್ಟು ದಪ್ಪ ಆಗಿದ್ದರೆ ಗಾಳಿಗೆ ಬಿತ್ತೋಗ್ಬಿಡು, ಅಂದರೆ ಅದರ ಬಾಳಿಕೆ ಬರ್ತಿತ್ತಿಲ್ಲ. ಇದು ಬೆಸ್ಟ್ ಪ್ರಾಕ್ಟೀಸ್ ಅಂತ ಹೇಳ್ತೀವಿ. ಇದೆಲ್ಲ ಗಮನಿಸಿ. ಅಲ್ಲೊಂದು ಗಿಡ ಹಂಗೆ ಇದೆ ನೋಡಿ, ಈ ಗಿಡನ ಹಂಗೆ ಮಾಡಿದ್ವಿ. ಈ ಸೋಮನಹಳ್ಳಿ ಫಾರಮಲ್ಲಿ ಇದೊಂದನ್ನು ಫಾಲೋ ಮಾಡಿದ್ದಾರೆ. ಆಮೇಲೆ ಇದ್ರದ್ದೇನು ಬಯೋಮಾಸ್ ಸಿಗುತ್ತಲ್ಲ, ಇದನ್ನು ಚಾಪ್ ಆ್ಯಂಡ್ ಡ್ರಾಪ್ ಅಂತೀವಿ. ಇದನ್ನು ಕತ್ತರಿಸಿ ಇಲ್ಲಿ ಹಾಕಬೇಕು. ಅದನ್ನು ಇಲ್ಲಿ ಒಂದು ಕಡೆ ಇಲ್ಲಿ ರಾಶಿ ಹಾಕಿದ್ದಾರೆ, ಮರತೊಗರಿ ಮತ್ತು ಅಗಸೆ ಇದೆಲ್ಲವನ್ನು. ಅದಿಲ್ಲ ನೆಲದ ಮೇಲೆ ಹಾಸ್ಬೋದಾಗಿತ್ತು. ಮೋಸ್ಟ್ಲಿ ನಮ್ಮದು ಇಂಟರ್ ಸ್ಪೇಸ್ ಇದೆಯಲ್ಲ, ಇಲ್ಲಿ 12x12 ಗಿಡಗಳಿರೋದು. ಇಂಟರ್ ಸ್ಪೇಸಲ್ಲಿ ಅವರು ಬೇರೆ ಯಾವುದೋ ಒಂದು ಅಲ್ಪಾವಧಿ ತರಕಾರಿನೋ ಕಾಳುಗಳನ್ನು ಬೆಳ್ಕೊಳ್ಳೋ ಆಲೋಚನೆಯಲ್ಲಿ ಇದ್ದಾರೆ ಅನಿಸುತ್ತೆ. ಹಾಗಾಗಿ ಇದನ್ನೆಲ್ಲ ಒಂದು ಕಡೆ ಗುಡ್ಡೆ ಹಾಕಿಟ್ಟಿದ್ದಾರೆ. ಬಟ್ ನಾವೇನು ಮಾಡ್ತೀವಿ, ಇದನ್ನು ತೆಳುವಾಗಿ ಮುಚ್ಚಿಗೆ ಕೊಟ್ಬಿಡ್ತೀವಿ. ಅದನ್ನು ಈ ಡ್ರೈ ಬಯೋಮಾಸ್ ಅಂತೀವಿ. ಅಥವಾ ಇಲ್ಲಿ ಅಗಸೆನ ಚಾಪ್ ಮಾಡೋದು, ನನ್ನ ಮುಖ್ಯ ಬೆಳೆಗೆ ಮುಚ್ಚಿಗೆ ಮಾಡೋದು, ಈ ರೀತಿ ಮಾಡೋದು ಒಂದು ನೋಡಿದ್ದೀವಿ. ಈ ಭಾಗದಲ್ಲಿ ಮೆಕಡೋಮಿಯಾ, ಬಟರ್ ಫ್ರೂಟು, ಆಮೇಲೆ ವಾಟರ್ ಆ್ಯಪಲ್ಲು, ಆಮೇಲೆ ಇಂಡಿಯನ್ ರೋಸ್ ಆ್ಯಪಲ್ಲು, ಪನ್ನೀರ್ ಎಳೆ ಇವೆಲ್ಲವೂ ಇದೆ. ಇದು ನೋಡಿ, ಇದು ನಮ್ಮ ಬಟರ್ ಫ್ರೂಟು. ಅಲ್ಲಿ ನಮ್ಮ ಅಲಹಾಬಾದ್ ಸಫೇದು ಇದೆ. ಮತ್ತು ಇಲ್ಲಿ ಮಾವಿದೆ. ಮತ್ತು ಇಲ್ಲಿ ನಮ್ಮ ಮೆಕಡಮಿಯಾ ಇದೆ. ಈ ಭಾಗದಲ್ಲಿ ಇದೊಂದು 5.5 ಎಕರೆ ಪ್ರದೇಶ. 750ಕ್ಕೂ ಹೆಚ್ಚು ಮೆಕಡಮಿಯಾ ಗಿಡಗಳನ್ನು ಈ ಭಾಗದಲ್ಲಿ ಹಾಕಿ. ಇದು ಮುಖ್ಯ ಬೆಳೆ, ಪ್ರಧಾನ ವಾಣಿಜ್ಯ ಬೆಳೆ ಅಂತೀವಲ್ಲ, ಮೇಯ್ನ್ ಕಮರ್ಷಿಯಲ್ ಕ್ರಾಪು ಈ ಮಂಜಣ್ಣವ್ರ ತೋಟದಲ್ಲಿ ಇದು ಮೆಕಡಮಿಯಾ ಆಗಿದೆ. ಈ ಮೆಕಡಮಿಯಾ ಗಿಡಗಳನ್ನು ನಾವು ನೇರವಾಗಿ, ಇದು ವಿದೇಶದಿಂದ ಬಂದಿದ್ದು, ಕೆನ್ಯಾ ದೇಶದಿಂದ ತರಿಸಿದಂಥ ಗಿಡಗಳು. ಇದು ಇಲ್ಲಿ ಬಂದಿದ್ದು ಫೆಬ್ರವರಿ ಕೊನೆ ವಾರದಲ್ಲಿ ಬಂತು. ಒಂದು ತಿಂಗಳ ನಂತರ ಇದೆಲ್ಲ ಪ್ಲಾಂಟಿಂಗ್ ಮಾಡಿದೆ, ಮಾರ್ಚಲ್ಲಿ ಮಾಡಿರೋದು. ನಾನು ತಿಳ್ಕೊಂಡಂಗೆ ಈ ಮೆಕಡಮಿ ಏನು ಮಾಡುತ್ತೆ, ಫಸ್ಟು 5-6 ತಿಂಗಳು ಒಂದೇ ಕಡ್ಡಿ ಥರ ನಿಂತಿರುತ್ತೆ. ನಂತರ ಬ್ರಾಂಚಸ್ಗಳು ಬರುತ್ತೆ. ನೀವು ಇಲ್ಲಿ ಗಮನಿಸ್ಬೋದು. ಇವಾಗ ಪ್ರೂನಿಂಗ್ ಆದಮೇಲೆ, ಫಸ್ಟ್ ಪ್ರೂನಿಂಗ್ ಮಾಡಿದ್ಮೇಲೆ ಇವೆಲ್ಲ ಬ್ರಾಂಚ್ ಬರೋಕ್ಕೆ ಶುರುವಾಗುತ್ತೆ. ಪ್ರತಿಯೊಂದು ಈ ಥರ ಗೊಂಚಲು ಶುರುವಾಗುತ್ತೆ. ಇದಕ್ಕೊಂದು ಬುಷ್ ಥರ ಕ್ರಿಯೇಟ್ ಆಗುತ್ತೆ. ಆಮೇಲೆ ನಾವು ಮೆಕಡಮಿ ನಡೆಸ್ತೀವಿ ಎಕ್ಸ್ಪೆಕ್ಟ್ ಮಾಡ್ತೀವಿ. ಇದೆಲ್ಲ ಗ್ರಾಫ್ಟೆಡ್ ಪ್ಲಾಂಟ್ಸು ಬೇಗ ಬರುತ್ತೆ. ಬಟ್ ಪ್ರಾಥಮಿಕ ಹಂತದಲ್ಲಿ ಅದರ ಬೇರು ಕೊಟ್ಕೊಳ್ಳೋಕ್ಕೆ ಟೈಮ್ ತೊಗೊಳ್ತಾ ಇದೆ. ಇನ್ನು ಇದಕ್ಕೆ ಬೆಳವಣಿಗೆ ಚೆನ್ನಾಗಾಗುತ್ತೆ ಅಂತ ನಾವು ನಿರೀಕ್ಷೆ ಮಾಡ್ತೀವಿ. ಮತ್ತು ಇದನ್ನು ಪ್ರತಿ ಗಿಡಕ್ಕೆ ಸಂಗಾತಿ ಗಿಡವಾಗಿ ಮರತೊಗರಿ, ಕೊಲಂಬೋ ಪಿಜನ್ ಅಂತೀವಿ, ಈ ಮರತೊಗರಿ ಗಿಡಗಳನ್ನು ಹಾಕಿದ್ವಿ. ಇದು ನಾವು ನೇರವಾಗಿ ಬೀಜ ಬಿತ್ತನೆ ಮಾಡಿ ಹಾಕಿರೋದು. ನಮ್ಮ ಅಲಹಾಬಾದ್ ಸಫೇದ್ ಸೀಬೆ ಗಿಡದ ಪಶ್ಚಿಮಕ್ಕೆ ಹಿಂಭಾಗಕ್ಕೆ ಮರತೊಗರಿ ಗಿಡದ ಬೀಜ ಹಾಕಿದೆ. ಇದು ಸೀಬೆ ಗಿಡ ನಾಟಿ ಮಾಡಿದ್ದು ಜನವರಿನಲ್ಲಿ. ಇದನ್ನು ಹಾಕಿರೋದು ಅವಾಗಲೇ. ಈಗ 7 ತಿಂಗಳು ಆಗಿದೆ ನಮ್ಮ ಮರತೊಗರಿಗೆ, ಹೂ ಬಿಡ್ತಾ ಇದೆ. ಬಟ್ ಈ ಸೀಸನಲ್ಲಿ ಬಿಟ್ಟಿರ್ತಕ್ಕಂಥ ಹೂವಲ್ಲಿ ಕಾಯಿ ಜಾಸ್ತಿ ಸಿಗೋಲ್ಲ ನಮಗೆ. ಅದು ನೆಕ್ಸ್ಟ್ ಸೀಸನ್ ಅಕ್ಟೋಬರ್ ನವಂಬರ್ ಹೂ ಬಿಟ್ಟು ಡಿಸೆಂಬರ್ ಜನವರಿನಲ್ಲಿ ತೊಗರಿಕಾಯಿ ಸಿಗುತ್ತಲ್ಲ, ಅದು ನಿಮಗೆ ಉತ್ಕೃಷ್ಟವಾದ ಕಾಯಿ ಸಿಗುತ್ತೆ. ಇವಾಗ ಬಿಟ್ಟಿದ್ದ ಕಾಯಿ ಈ ಥರ ಒಣಗಿಬಿಡುತ್ತೆ. ಇದು ಬದಿಯೆಲ್ಲ ಇದರಲ್ಲಿ ಕಾಳು ಬರೋಲ್ಲ. ತೊಗರಿಗೂ ಅದರದ್ದೇ ಆದಂಥ ಸೀಸನ್. ಬಟ್ ಗಿಡ ಮಾತ್ರ ಹಸಿರಾಗಿರುತ್ತೆ. ವರ್ಷ ಪೂರ್ತಿ ಈ ರೀತಿ ಹೂ ತುಂಬಿಕೊಂಡು ಬೆಳೀತಾ ಇರುತ್ತೆ.
ಮರತೊಗರಿ ದ್ವಿದಳ ಧಾನ್ಯದ ಗಿಡ ಸಾರ್ವಜನಿಕ ಸ್ಥಿರೀಕರಣ ಮಾಡಿ ನಮ್ಮ ಮುಖ್ಯ ಬೆಳೆ ಪೇರ್ಲೆ ಗಿಡಕ್ಕೆ ಕೊಡ್ತಾಯಿದ್ದೀವಿ. ಮತ್ತು ಬಾರ್ಡ್ರಲ್ಲಿ ತಿಪ್ಟೂರು ಸಾಲು ತೆಂಗಿನ ಗಿಡಗಳು ಹಾಕಿದೆ. ಸುಮಾರು ಒಂದು 150ಕ್ಕೂ ಹೆಚ್ಚು, ಇದು 6 ಎಕರೆ ಬೌಂಡ್ರಿ, 150ಕ್ಕೂ ಹೆಚ್ಚು ತೆಂಗಿನ ಗಿಡಗಳನ್ನು ಈ ಥರ ಬಾರ್ಡ್ರಲ್ಲಿ ಹಾಕಿ ಬಂದಿದ್ದೀವಿ. ಇದು ಪುಟಾಣಿ ಗಿಡ ತಂದಿದ್ದು, ಮೊಳಕೆ ಸೊಸಿ ಅಂತೀವಲ್ಲ ಅದನ್ನು ತಂದು ಹಾಕಿರೋದು. ಇದು ಪ್ಲ್ಯಾಂಟ್ ಮಾಡಿದ್ದು ರಥಸಪ್ತಮಿ ಅಂದರೆ ಜನವರಿ 27, 2025, 26 ಈಗ ಹಾಕಿರೋ ಗಿಡಗಳು. ಬಾರ್ಡ್ರಲ್ಲಿ ಮಾತ್ರ ತೆಂಗಿದೆ, ಒಳಗಡೆ ತೆಂಗು ಹಾಕಿಲ್ಲ. ಅದನ್ನು ಒಂದು ವಿಶೇಷ ಅಂದರೆ ನೀವು ಗಮನಿಸ್ಬೋದು, ತೆಂಗಿನ ಗಿಡ, ಮೆಕಡೋಮಿಯಾ ಅನ್ನೋ ಒಂದು ಒಣಹಣ್ಣಿನ ಗಿಡ, ಆಮೇಲೆ ಬಟರ್ ಫ್ರೂಟು, ಆಮೇಲೆ ಮ್ಯಾಂಗೋ, ಆಮೇಲೆ ಸೀಬೆ, ಆಮೇಲೆ ವಾಟರ್ ಆ್ಯಪಲ್ಲು, ರೋಸ್ ಆ್ಯಪಲ್ಲು, ಎಲ್ಲ ಥರದ ಹಣ್ಣಿನ ಗಿಡಗಳನ್ನು ಇಲ್ಲಿ ಜೋಡಿಸುವಂಥ ಪ್ರಯತ್ನ ಮಾಡಿದ್ದೀವಿ. ಮತ್ತು ಇನ್ನೊಂದು ಪಶ್ಚಿಮ ಭಾಗದಲ್ಲಿ ಬರೀ ಹಣ್ಣಿನ ತೋಟನೇ ಇದೆ. ಅದರಲ್ಲಿ 250ಕ್ಕೂ ಹೆಚ್ಚು 20 ಪ್ರಭೇದದ ಹಣ್ಣಿನ ಗಿಡಗಳನ್ನು ಮತ್ತೆ ಒಂದು ಕಾಲದಲ್ಲಿ ಅಲ್ಲಿ ಮಾಡಿದೆ. ಇದಿಷ್ಟು ಸೋಮನಹಳ್ಳಿ ಫಾರಮ್ನ ಒಂದು ವಿವರಣೆ. ಹಾಗೆ ನೋಡ್ತಾ ಬರೋಣ. ಕೇವಲ 1 ವರ್ಷದಲ್ಲಿ ಏನೇನಿಲ್ಲಿ ವೈವಿಧ್ಯತೆ ಸೃಷ್ಟಿಯಾಗಿದೆ ಅದು ನಿಮ್ಮ ಗಮನಕ್ಕೆ ತರ್ತಾ ಬರ್ತೀನಿ. ಜೊತೆಯಾಗಿರಿ, ನಿಮ್ಮ ಮಂಜುನಾಥ್.